ಸೊ ಈ ಮನೆ ಇದೆಯಲ್ಲ ಇದು 40x40, ಇದನ್ನ ಕೇವಲ 48 ಲಕ್ಷದಲ್ಲಿ ನಿರ್ಮಿಸಲಾಗಿದೆ. ನಿಮಗೆ ಕಾರತೋಸ್ಕರ 1 ಫೀಟ್ ಹೈಟ್ ಮಾಡಿದೀವಿ, ಅದಕ್ಕಿಂತ ಮನೆ ನಿಮಗೆ ಬಂದ್ಬಿಟ್ಟು 1 ಅಡಿ ಹೈಟ್ ಅಲ್ಲಿ ಇದೆ ಸರ್. ನಿಮಗೆ ಆಲ್ಮೋಸ್ಟ್ 3 ಕಾರ್ ಪಾರ್ಕಿಂಗ್ ಆರಾಮಾಗಿ ನಿಲ್ಬಹುದು ಸರ್. ಅದಕ್ಕೋಸ್ಕರ ಇದು ಗೇಟ್ ಸ್ವಲ್ಪ ದೊಡ್ಡದಾಗಿದೆ ಸರ್. ಅದೇ ರೀತಿ ನಿಮಗೆ ಸಂಪಿಗೆ 1000 ಲೀಟರ್. ಹೌದು ಸರ್, 10,000 ಲೀಟರ್ ಕೆಪಾಸಿಟಿ ಇದೆ ಸರ್ ನಿಮಗೆ ಸಂಪು. ಸರ್ ಈ ಓವರ್ ಆಗಿ ಮನೆಗೆ ಬಂದ್ಬಿಟ್ಟು 14 ಪಿಲ್ಲರ್ ಇದೆ ಸರ್ ನಿಮಗೆ. ಆಲ್ಮೋಸ್ಟ್ ನಮ್ಮ ಪ್ಯಾಕೇಜ್ ಅಲ್ಲಿ ಬಂದ್ಬಿಟ್ಟು ನಮಗೆ 100 ಸ್ಕ್ವೇರ್ ಫೀಟ್ ಇರುತ್ತೆ ಸರ್ ನಿಮಗೆ. ಇಂಟೀರಿಯರ್ ಕೂಡ ನೀವೇ ಹ್ಯಾಂಡಲ್ ಮಾಡಿ? ನಾವೇ ಮಾಡಿ ಸರ್. ಎಲ್ಲ ನಮ್ಮ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡಿಂಗ್ ಆಗಿ ತಗೊಂತ ಇದೆ ಸರ್. ಪ್ಲಂಬಿಂಗು, ಎಲೆಕ್ಟ್ರಿಕಲ್ ಎಲ್ಲ ಪ್ರತಿಯೊಂದು ನಮ್ಮ ಪ್ಯಾಕೇಜ್ ಅಲ್ಲಿ 5 ಫೀಟ್ ಸುಮ್ಮನೆ ಬಿಟ್ಟಿದ್ದೀರಾ? ಹಾ ಸರ್, ಇದು ಪ್ಯಾಸೇಜ್ ನಿಮಗೆ ಸರ್. ಇದು ಮೇನ್ ಡೋರ್ ಬಂದಿದೆ. ಇದು ಕಂಪ್ಲೀಟ್ ಟೀಕ್ ಕೊಟ್ಟಿದೆ ಸರ್. ಇದು ಬರ್ಮಾ ಟೀಕ್ ಬರುತ್ತೆ. ಹಾ ಸರ್. ಆಲ್ಮೋಸ್ಟ್ ನಿಮಗೆ ಹಾಲ್ ಬಂದ್ಬಿಟ್ಟಿದ್ದು ನಿಮಗೆ ಅಗಲ ಬಂದ್ಬಿಟ್ಟು 12 ಫೀಟ್ ಇದೆ ಸರ್. ಇದು ಉದ್ದ ಬಂದ್ಬಿಟ್ಟು 18 ಫೀಟ್ ಇದೆ ಸರ್ ನಿಮಗೆ ಹಾಲ್. ಸರ್ ಇದು ಓಪನ್ ಕಿಚನ್ ಬರುತ್ತೆ. ಇದು ನಿಮಗೆ ಕಿಚನ್ ಸೈಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ 10.5 into 11 ಇದೆ ಸರ್. ತುಂಬಾ ಚೆನ್ನಾಗಿದೆ ಬಾಗಿಲು. ಟೀಕ್ ಕುಡ್ ಇದೆ ಸರ್. ಅದು 10 months ಅಲ್ಲಿ ಆಗಿದೆ. 10 months ಅಲ್ಲಿ ಆಗಿದೆ ಸರ್. ಓವರ್ ಆಲ್ ಕರ್ನಾಟಕ ಎಲ್ಲೇ ನೀವು ಮನೆ ಕಟ್ಟಬೇಕು ಅಂತ ಅನ್ಕೊಂಡ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ನೋಡಿ ವೀಕ್ಷಕರೇ, ನನ್ನ ಹಿಂದೆ ಒಂದು ಬ್ಯೂಟಿಫುಲ್ ಹೋಮ್ ಇದೆ ನೋಡಿ. ಸೊ ಇದನ್ನ ಹೋಮ್ ಟೂರ್ ಮಾಡಬೇಕು ಅಂತಾನೆ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ನಾನು ಎಲ್ಲಿದ್ದೀನಿ ಗೊತ್ತಾ? ಬೆಂಗಳೂರಿನ ಅಡಕಮಾರನ ಹಳ್ಳಿಯಲ್ಲಿದ್ದೀನಿ. ಸೊ ಈ ಮನೆ ಇದೆಯಲ್ಲ ಇದು 40x40 ಚದರ ಅಡಿಯಲ್ಲಿರುವಂತಹ ಮನೆ ಇದು. ಇದನ್ನ ಕೇವಲ 48 ಲಕ್ಷದಲ್ಲಿ ನಿರ್ಮಿಸಲಾಗಿದೆ. ಅಂದರೆ 48 ಲಕ್ಷದಲ್ಲಿ ಈ ಥರದ ಮನೆ ಆಗುತ್ತಾ ಅಂತ ಕೇಳೋರು ಸುಮಾರು ಜನ ಇರಬಹುದು. ಹಾಗಾಗಿ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರನೇ ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀವಿ. ಇದನ್ನ ನಿರ್ಮಿಸಿರುವಂತಹ ಪವರ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ವೀರಭದ್ರ ಅವರು ಇಲ್ಲೇ ಇದ್ದಾರೆ. ಸರ್ ನಮಸ್ತೆ. ನಿಮ್ಮ ಅನೇಕ ಮನೆಗಳನ್ನ ನಾವು ಆಲ್ರೆಡಿ ತೋರಿಸಿದೀವಿ. ಆದ್ರೆ ಇವತ್ತು ಅಡಕಮಾರನಹಳ್ಳಿಗೆ ಬನ್ನಿ ಸರ್, ಇಲ್ಲೊಂದು ಮನೆ ಕಟ್ಟಿದೀನಿ, ಬ್ಯೂಟಿಫುಲ್ ಆಗಿದೆ, 40x40 ಚದರಡಿಯಲ್ಲಿ ಇದೆ, ಕೇವಲ 48 ಲಕ್ಷಕ್ಕೆ ನಾವು ನಿರ್ಮಿಸ್ಕೊಟ್ಟಿದೀವಿ ಅಂತ ಹೇಳಿದ್ರಿ. ಹೌದು ಸರ್. ನನಗೆ ಒಂದ್ಸಲ ಬಂದು ನಿಂತು ನೋಡಿದಾಗ ಅಥವಾ ನೀವು ಕಳಿಸಿರೋ ಫೋಟೋ ನೋಡಿದಾಗ, ವಾಟ್ಸಪ್ ಅಲ್ಲಿ ಆ ಫೋಟೋವನ್ನು ನೋಡಿದಾಗ ನನ್ಗನ್ಸಿದ್ದು ಇದು ಸಾಧ್ಯ ಇಲ್ಲ, ಇದು ಏನೋ ಹೇಳ್ತಿದ್ದಾರೆ ಇವರು, ಹೋಗಿನೇ ನೋಡ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇಲ್ಲಿ ಬಂದಿದ್ದೀನಿ ಸರ್. ಈ ಮನೆಯ ಕಂಪ್ಲೀಟ್ ಹೋಮ್ ಟೂರ್ ಅನ್ನ ಮಾಡೋಣ. ಜೊತೆಗೆ ನೀವು ಒಂದು ಮನೆಯನ್ನ ಕಟ್ಟೋದಕ್ಕೆ, ಈಗ ಪವರ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಅವರು ಒಂದು ಮನೆಯನ್ನ ನಿರ್ಮಿಸೋಕ್ ಹೊರಟ್ರೆ ಏನೆಲ್ಲ ಪ್ಲಾನಿಂಗ್ ಕೊಡ್ತಾರೆ, ಏನೆಲ್ಲ ಟೆಸ್ಟಿಂಗ್ ಅನ್ನ ಇಟ್ಕೊಂತಾರೆ, ಇದೆಲ್ಲದ್ರ ಬಗ್ಗೆ ಒಂದು ಸವಿವರವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡೋಣ ಸರ್. ಸರ್ ಈಗ ಇದು ಬೇಸ್ ಅಂದ್ರೆ ಈಗ ರೋಡ್ ಕಿಂತ 1 ಫೀಟ್ ಹೈಟ್ ಅಲ್ಲಿ ಇದೆ ಅಂತ ನನ್ಗೆ ಅನಿಸ್ತು. ಹೌದು ಸರ್. ಹೌದು. ಎಷ್ಟು ಹೈಟ್ ಮಾಡಿದೆ ಸರ್? ಇದು ರೋಡ್ ಲೆವೆಲ್ ಕಿಂತ 2 ಫೀಟ್ ಹೈಟ್ ಅಲ್ಲಿ ಇದೆ ಸರ್. ಕಾರ್ ಪಾರ್ಕಿಂಗ್ ನಿಮಗೆ ಕಾರ್ ಬಂದ್ಬಿಟ್ಟು ನಿಮಗೆ ಫುಲ್ ಎಕ್ದಮ್ ನಿಮಗೆ 2 ಫೀಟ್ ಹೈಟ್ ಮಾಡಿದ್ರೆ ಕಾರ್ ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ನಿಮಗೆ ಕಾರ್ ಹತ್ತೋಸ್ಕರ 1 ಫೀಟ್ ಹೈಟ್ ಮಾಡಿದೀವಿ, ಅದಕ್ಕಿಂತ ಮನೆ ನಿಮಗೆ ಬಂದ್ಬಿಟ್ಟು 1 ಅಡಿ ಹೈಟ್ ಅಲ್ಲಿ ಇದೆ ಸರ್. ಹೈಟ್ ಅಲ್ಲಿ ಇದೆ. ಇದನ್ನ ಮಣ್ಣು ತುಂಬಿಸ್ಕೊಂತೀರಾ ನೀವು ಹೇಗೆ ಸರ್? ಮಣ್ಣು ಅಂದ್ರೆ ಫಸ್ಟ್ ನಾವು ಪ್ಲಿಂತ್ ನಾವು ರೆಡಿ ಮಾಡ್ಬೇಕಾದ್ರೆ 1 ಅಡಿ ನಿಮಗೆ ಮನೆ ಹೈಟ್ ಮಾಡ್ಕೊಂಡ್ಬಿಟ್ಟು ಕಾರ್ ಪಾರ್ಕಿಂಗ್ 1 ಅರ್ಧ ಅಡಿ ಡೌನ್ ಅಲ್ಲಿ ಇರುತ್ತೆ ಸರ್. ಅದೇ ತರ ಮುಂಚೆನೆ ಪ್ಲಾನಿಂಗ್ ಮಾಡ್ಕೊಂಡೇ ಮಾಡ್ತೀವಿ. ಯಾವುದೇ ನಾವು ಕನ್ಸ್ಟ್ರಕ್ಷನ್ ಮಾಡೋಕ್ಕಿಂತ ಮುಂಚೆ ಸೈಟ್ ನೋಡಿದ ತಕ್ಷಣ ಸೈಟ್ ಎಲ್ಲ ಕ್ಲೀನಿಂಗ್ ಆದ್ಮೇಲೆ ಸೈಟ್ ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ತೀವಿ ಸರ್ ನಿಮಗೆ. ಮಣ್ಣಿನ ಪರೀಕ್ಷೆ ಮಾಡ್ತೀವಿ. ಎಲ್ಲಾದ್ರೂ ಮಣ್ಣಿನ ಪರೀಕ್ಷೆ ಮಾಡದೆ ಯಾರಾದ್ರೂ ಮನೆ ಕಟ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರಿಗೆ ಒಂದ್ ಮಾತನ್ನ ಹೇಳಿ, ಮಣ್ಣಿನ ಪರೀಕ್ಷೆ ಫಸ್ಟ್ ಮನೆಗೆ ಮಾಡ್ಲೇಬೇಕು ಮನೆ ಕಟ್ಟೋದಕ್ಕೆ ಹೊರಟಾಗ. ಯಾಕೆ ಅಂತ ಹೇಳಿದ್ರೆ ಇಲ್ಲ ಮೊನ್ನೆ ಇಲ್ಲೊಂದು ಬಿಲ್ಡಿಂಗು ಏನೋ ಒಂದು ಫ್ಲಾಪ್ ಆಯ್ತು ನೋಡಿ, ಆತರ ಆಗುವಂತ ಸಿಚುವೇಶನ್ ಇರುತ್ತೆ. ಏನ್ ಸರ್ ಅಂದ್ರೆ ಸಾಯಿಲ್ ಟೆಸ್ಟಿಂಗ್ ನಾವು ಮಾಡಿಸಿದಾಗ ಸ್ಟ್ರಕ್ಚರಲ್ ಡ್ರಾಯಿಂಗ್ ನಮಗೆ ಒಂದು ಕ್ಲಿಯರಿಟಿ ಸಿಗುತ್ತೆ ಸರ್. ಈಗ ನಾವು ಸ್ಟ್ರಕ್ಚರ್ ಇಂಜಿನಿಯರ್ ಅದನ್ನ ನಮ್ಗೆ ಸಾಯಿಲ್ ಟೆಸ್ಟಿಂಗ್ ಎಲ್ಲ ರಿಪೋರ್ಟ್ ಬಂದ್ಮೇಲೆ ಸ್ಟ್ರಕ್ಚರ್ ಇಂಜಿನಿಯರ್ ಕಳಿಸ್ಕೊಟ್ರೆ ಸಾಯಿಲ್ ಕೆಪಾಸಿಟಿ ಏನಿದೆ, ಯಾವ ತರ ಇಲ್ಲಿ ಲೋಡ್ ಬೇರಿಂಗ್ ಕೆಪಾಸಿಟಿ ತಗೊಳ್ತಾ ಇದೆ, ಅದನ್ನೆಲ್ಲ ಚೆಕ್ ಮಾಡ್ಬಿಟ್ಟು ಆಮೇಲೆ ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ ರೆಡಿ ಮಾಡ್ತಾರೆ ಸರ್. ಆ ತರ ಬರೋದ್ರಿಂದ ನಿಮ್ಗೆ ನಾಳೆ ಕನ್ಸ್ಟ್ರಕ್ಷನ್ ಮಾಡಿದಾಗ 1 2 ಫ್ಲೋರ್ 4 ಫ್ಲೋರ್ ನೀವು ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ. ಏಕ್ದಮ್ ನೀವು ಮನೆ ಕಟ್ಟೋದಕ್ಕೆ ಹೋಗಲ್ಲ. ಇಲ್ಲ ಸೈಟ್ ಅನ್ನ ತೋರಿಸಿದ್ರೆ ಫಸ್ಟ್ ಸಾಯಿಲ್ ಟೆಸ್ಟ್ ಮಾಡ್ತೀರಾ. ಸಾಯಿಲ್ ಟೆಸ್ಟಿಂಗ್ ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಸ್ಟ್ರಕ್ಚರಲ್ ಡ್ರಾಯಿಂಗ್ ಬಂದ್ಮೇಲೆ ಫಸ್ಟ್ ಡ್ರಾಯಿಂಗ್ ಓಕೆ ಆಗುತ್ತೆ. 2D ಡ್ರಾಯಿಂಗ್ ಓಕೆ ಆದ್ಮೇಲೆ ಸ್ಟ್ರಕ್ಚರಲ್ ಡ್ರಾಯಿಂಗ್ ಬರುತ್ತೆ. ಅದು ಬಂದ್ಮೇಲೆ ನಿಮ್ಗೆ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. ಓಕೆ ಸೂಪರ್ ಸರ್. ಒಳಗಡೆ ಹೋಗೋಣ ಬನ್ನಿ. ಸೊ ಇದು ಗೇಟ್ ತುಂಬಾ ಅಗಲ ಇಟ್ಟಿದ್ದೀರಾ ಸರ್? ಪಾರ್ಕಿಂಗ್ ಸಿಕ್ಕಾಪಟ್ಟೆ ಸ್ಪೇಸ್ ಇದೆ ಅಂತ ಅನ್ಸುತ್ತೆ. ನಿಮ್ಗೆ ಆಲ್ಮೋಸ್ಟ್ 3 ಕಾರ್ ಪಾರ್ಕಿಂಗ್ ಆರಾಮಾಗಿ ನಿಲ್ಬಹುದು ಸರ್. ಅದಕ್ಕೋಸ್ಕರ ಇದು ಗೇಟ್ ಸ್ವಲ್ಪ ದೊಡ್ಡದಾಗಿದೆ ಸರ್. ಓಕೆ, ಅಂದ್ರೆ 1600 ಸ್ಕ್ವೇರ್ ಫೀಟ್ ಅಲ್ವಾ ಇದು? 40x40 1600 ಸ್ಕ್ವೇರ್ ಫೀಟ್ ಸರ್. ಇದು ಸುತ್ತ ನಿಮ್ಗೆ 2 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದೀವಿ. ಇದು ಸೆಟ್ ಬ್ಯಾಕ್ ಬಿಟ್ಟರೆ ನಿಮ್ಗೆ ಮಿನಿಮಮ್ ಬಿಲ್ಡಪ್ ಏರಿಯಾ ಬಂದ್ಬಿಟ್ಟು 1350 ಬರುತ್ತೆ ಸರ್. ಆಸ್ ಪರ್ ಗವರ್ನಮೆಂಟ್ ರೂಲ್ಸ್ ನೀವು ಸೆಟ್ ಬ್ಯಾಕ್ ಎಲ್ಲ ನಿಮ್ಗೆ ಬಿಟ್ಟಿದೆ ಸರ್. ದೆನ್ ಇದಕ್ಕೆ ವಾಟರ್ ಸ್ಟೋರೇಜ್ಗೆ ಸರ್ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಸಂಪು ಬರ್ತಾ ಇದೆ. ಸಂಪು ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಗೆ ಒಂದು 10,000 ಲೀಟರ್ ಕೆಪಾಸಿಟಿ ಇದೆ ಸರ್ ನಿಮ್ಗೆ. ಅದೇ ರೀತಿ ನಿಮ್ಗೆ ಸಂಪು 1000 ಲೀಟರ್. ಹೌದು ಸರ್. 10,000 ಲೀಟರ್ ಕೆಪಾಸಿಟಿ ಇದೆ ಸರ್ ನಿಮ್ಗೆ ಸಂಪು. ಓಕೆ, ಅದೇ ರೀತಿ ನಿಮ್ಗೆ ನೀರೆಲ್ಲ ಈಗ ಕಾರ್ ಪಾರ್ಕಿಂಗ್ ನಾವು ಕ್ಲೀನಿಂಗ್ ಮಾಡಿದಾಗ ಅದ್ರೊಳಗೆ ಹೋಗ್ಬಾರ್ದು
ಬಂದ್ಬಿಟ್ಟು ನಿಮಗೆ ಗ್ರಾನೈಟಿಂಗ್ ಎಲ್ಲ ಆದ್ಬಿಟ್ಟು ಕವರ್ ಆಗಿ ಮಾಡ್ಕೊಟ್ಟಿದೆ ಸರ್ ಇದು. Okay, okay. ಅದೇ ರೀತಿ ನಿಮಗೆ ಕಾರ್ ಪಾರ್ಕಿಂಗ್ ಬಂದ್ಬಿಟ್ಟು ನಿಮಗೆ ಅಗಲ ಬಂದ್ಬಿಟ್ಟು ಸರ್ ಇದು ಅಗಲ ಜಾಸ್ತಿ ಇದೆ ಸರ್ ನಿಮಗೆ 40 ಫೀಟ್ ಅಗಲ ಇದೆ. ಉದ್ದ ಬಂದ್ಬಿಟ್ಟು ನಿಮಗೆ 16 ಫೀಟ್ ಇದೆ ಸರ್ ನಿಮಗೆ. ಓಕೆನಾ, ಆಲ್ಮೋಸ್ಟ್ ನಿಮಗೆ 3 ಕಾರ್ ನಿಂತ್ಕೊಂಡು ಒಂದು 5 ಅಥವಾ 6 ಬೈಕ್ ಫ್ರೀಯಾಗಿ ನಿಂತ್ಕೋಬಹುದು ಸರ್. ನಿಂತ್ಕೋಬಹುದು ಸರ್. ಇಲ್ಲಿ ಎಷ್ಟು 3 ಪಿಲ್ಲರ್ ನನಗೆ ಕಾಣಿಸ್ತಿದೆ. ಹೌದು ಸರ್. ಓವರ್ ಆಲ್ ಆಗಿ ಈ ಮನೆಗೆ ಎಷ್ಟು ಪಿಲ್ಲರ್ಗಳಿದೆ ಸರ್? ಈ ಓವರ್ ಆಲ್ ಆಗಿ ಮನೆಗೆ ಬಂದ್ಬಿಟ್ಟು 14 ಪಿಲ್ಲರ್ ಇದೆ ಸರ್ ನಿಮಗೆ. ಓಕೆ, 14. 14 ಪಿಲ್ಲರ್ ಇದೆ ಸರ್. ಅಂದ್ರೆ ಫ್ರಂಟ್ ಎಲಿವೇಶನ್ಗೋಸ್ಕರ ಮತ್ತೆ ಒಂದ್ 2 ಡಮಿ ಕಾಲಮ್ ರಿಲೀಸ್ ಮಾಡ್ಕೊಂಡಿದೀವಿ. ಒಟ್ಟು 16 ಪಿಲ್ಲರ್ಸ್ ಬಂದಿದೆ ಸರ್. 16 ಪಿಲ್ಲರ್ಸ್. ಹೌದು ಸರ್. ಓಕೆ, ಇಲ್ಲಿ ಯೂಸ್ ಮಾಡಿರುವಂತಹ ಸರ್ ಇದು ಬಂದ್ಬಿಟ್ಟು ನಿಮಗೆ ವೆಟ್ರ್ ಪೈಲ್ ಟೈಲ್ಸ್ ಮಾಡಿದೆ ಸರ್ ಇದು. ಓಕೆನಾ, ಇದು ನಿಮಗೆ 2x4 ಇದೆ ಸರ್. ನಿಮಗೆ ಫ್ರಂಟ್ ಎಲಿವೇಶನ್ಗೋಸ್ಕರ ನಮಗೆ ರೆಡಿ ಮಾಡ್ಕೊಟ್ಟಿರೋದು. ಆಲ್ಮೋಸ್ಟ್ ನಮ್ಮ ಪ್ಯಾಕೇಜ್ ಅಲ್ಲಿ ಬಂದ್ಬಿಟ್ಟು ನಮಗೆ 100 ಸ್ಕ್ವೇರ್ ಫೀಟ್ ಇರುತ್ತೆ ಸರ್ ನಿಮಗೆ. ವೆಟ್ರ್ ಟೈಲ್ಸ್ ಮನೆ ಎದುರುಗಡೆ ನಾವು ಫ್ರಂಟ್ ಎಲಿವೇಶನ್ಗೋಸ್ಕರ 100 ಸ್ಕ್ವೇರ್ ಫೀಟ್ ನಾವು ಕೊಡ್ತಾ ಇದ್ದೀವಿ. ಬಟ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಮತ್ತೆ ಅಡಿಷನಲ್ ಮಾಡ್ಬಿಟ್ಟು ಮಾಡ್ಕೊಟ್ಟಿದೆ ಸರ್. ಫುಲ್ ಎಲ್ಲ ಕವರ್. ಏನಾದ್ರೂ ಚೇಂಜಸ್ ಇದ್ರೆ ಕ್ಲೈಂಟ್ ಹೇಳಿದ ರೀತಿಯಲ್ಲಿ ನೀವು ಮಾಡ್ಕೊಡ್ತೀವಿ? ಖಂಡಿತ ಮಾಡ್ಕೊಡ್ತೀವಿ ಸರ್. ಇದು ಎಂಟ್ರೆನ್ಸ್ ಸರ್, ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಟೀ ಕುಡ್ ಇದು. ಹಾ ಸರ್, ಇದು ಕಂಪ್ಲೀಟ್ ಆಗಿ ಟೀ ಕುಡ್ ಬರುತ್ತೆ. ಆಲ್ಮೋಸ್ಟ್ ಹಿಂದ್ಗಡೆ ಮುಂಚೆ ಹಳೆ ಡೋರ್ಸ್ ಎಲ್ಲ ಇರುತ್ತಲ್ಲ ಸರ್, ಆ ತರ ಡಿಸೈನ್ಸ್ ಅಲ್ಲಿ ಬೇಕು ಅಂತ ಹೇಳಿದ್ರು ಕ್ಲೈಂಟ್. ಆ ರಿಕ್ವೈರ್ಮೆಂಟ್ ಮೇಲೆ ಮಾಡ್ಕೊಟ್ಟಿದೆ ಸರ್. ಈಗ ನಾವು ಒಳಗಡೆ ಹೋಗ್ತಾ ಇರುವಂತದ್ದು 2 BHK ನಾ? ಹೌದು ಸರ್, ಇದು 2 BHK ಮನೆ. ಓಕೆ, ಇನ್ನು ಸ್ವಲ್ಪ ಕೆಲಸಗಳು ಇದೆ ಅನ್ಸುತ್ತೆ. ಹೌದು, ಓಪನಿಂಗ್ ಆಗಿದೆ, ಗೃಹ ಪ್ರವೇಶ ಆಗಿರೋದು ಇಲ್ಲಿ ಕಾಣಿಸ್ತಿದೆ ನಿಮ್ಗೆ. ಸೊ ಇನ್ನು ಒಂದಿಷ್ಟು ಫೈನಲ್ ಟಚ್ ಇದೆಯಾ ಸರ್? ಸರ್ ಇನ್ನು ಫೈನಲ್ ಟಚ್ ಪೇಂಟಿಂಗ್ ಇದೆ ಸರ್, ಫೈನಲ್ ಕೋಟ್. ಆಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಸ್ವಿಚಸ್ ಎಲ್ಲ ಪೆಂಡಿಂಗ್ಸ್ ಎಲ್ಲ ಆಗಿದೆ, ಹಾಕ್ ಮಾಡ್ಕೊಡ್ಬೇಕು. ಆಮೇಲೆ ನಿಮ್ಗೆ ಗ್ರೂಟಿಂಗ್ಸ್ ಎಲ್ಲ ಸ್ವಲ್ಪ ಪೆಂಡಿಂಗ್ ಇದೆ ಸರ್. ಏನೆಲ್ಲ ಇದೆ ತೋರಿಸಿ ಸರ್ ಈ ಮನೆಯಲ್ಲಿ. ಈಗ ಸದ್ಯಕ್ಕೆ ಇದೊಂದು ಹಾಲು ಸರ್, ಇದು ನಿಮ್ಗೆ ಹಾಲ್ ಬರುತ್ತೆ. ಇದು ಟಿವಿ ಕ್ಯಾಬಿನೆಟ್ ಬರ್ತಾ ಇದೆ. ಬಟ್ ಜಸ್ಟ್ ಇವಾಗ ಇಂಟೀರಿಯರ್ ಸ್ವಲ್ಪ ಜಸ್ಟ್ ಸಿಂಪಲ್ ಆಗಿರಲಿ ಅಂದ್ಬಿಟ್ಟು ಇದು ರೆಂಟಲ್ ಪರ್ಪಸ್ ಕೊಡ್ತಾ ಇರೋ ಮನೆ. ಹಾಗಾಗಿ ಜಸ್ಟ್ ನಿಮ್ಗೆ ಟಿವಿ ಕ್ಯಾಬಿನೆಟ್ ಸಿಂಪಲ್ ಆಗಿ ಮಾಡಿಸ್ಕೊಂಡಿದ್ದಾರೆ. ಓಕೆನಾ, ಇದು ಇಂಟೀರಿಯರ್ ಸಮೇತ ನಮ್ಮ ಸಜೆಷನ್ ಮಾಡ್ಕೊಟ್ಟಿರೋಂತ ಮನೆ. ಇಂಟೀರಿಯರ್ ಕೂಡ ನೀವೇ ಹ್ಯಾಂಡಲ್ ಮಾಡಿ? ನಾವೇ ಮಾಡಿ ಬಟ್ ಸಪ್ರೇಟ್ ಅಮೌಂಟ್ ಕಾಸ್ಟ್ ಪೇ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ವಿ. ಈ ಕಡೆ ಬನ್ನಿ, ಇಲ್ಲಿ ದೇವ್ರ ಮನೆ ಇದೆ. ಹಾ ಸರ್, ಇದು ದೇವ್ರ ಮನೆ ವಾಸ್ತು ಪ್ರಕಾರ ಇದೆಯಾ ಸರ್? ಹಾ ಸರ್, ಪಕ್ಕಾ ವಾಸ್ತು ಪ್ರಕಾರ ನಾರ್ತ್ ಈಸ್ಟ್ ಅಲ್ಲಿ ನಿಮಗೆ ದೇವ್ರ ಮೇಲೆ ಬಂದಿದೆ ಸರ್. ಇದು ನಿಮ್ಗೆ ದೇವ್ರ ಮೇಲೆ ಬರುತ್ತೆ. ಓಕೆ ಓಕೆ ಓಕೆ, ನಾರ್ತ್ ಈಸ್ಟ್ ಅಲ್ಲಿ ಇದೆ. ಇದು ಅಡಿಗೆ ಮನೆ? ಹೌದು ಸರ್, ಇದು ನಿಮ್ಗೆ ಅಡಿಗೆ ಮನೆ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ನಿಮ್ಗೆ ಇಲ್ಲಿ 40 mm ನಿಮ್ಗೆ ಥಿಕ್ನೆಸ್ ಇನ್ ಗ್ರಾನೈಟ್ ಕೂಡ ಬಂದಿದೆ. ಓಕೆ, ಏನಾದ್ರೂ ಭಾರ ಇಟ್ರು ಕೂಡ ಏನು ಆಗ್ಲಿಕ್ಕೆ ಅಷ್ಟು ಸೇಫ್ ಅಂಡ್ ಸೆಕ್ಯೂರ್ ಆಗಿದೆ, ಮತ್ತೆ ಗಟ್ಟಿ ಆಗಿದೆ. ಹೌದು ಸರ್, ಗಟ್ಟಿ ಆಗಿದೆ. ಅದೇ ರೀತಿ ವಿಂಡೋಸ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ UPVC ವಿಂಡೋಸ್ ಬರುತ್ತೆ ಸರ್ ಇದು. ಅಲ್ಲೇ ನಿಮ್ಗೆ ಎಕ್ಸಿಸ್ಟಿಂಗ್ ಬ್ಯಾಂಡ್ ಕೂಡ ನಿಮ್ಗೆ ಅರೇಂಜ್ ಮಾಡ್ಕೊಟ್ಟಿದೀವಿ. ಇದು ನಿಮ್ಗೆ ವಿಂಡೋದಲ್ಲೇ ಎಲ್ಲ ಕವರ್ ಆಗಿ ಬಂದಿದೆ ಸರ್. ಓಕೆ ಓಕೆ ಸರ್, ಈಗ ಮನೆ ಅಂತ ಹೇಳಿದ್ರೆ ಈ ವೈರಿಂಗ್ ಮಾಡೋದು, ಪೈಪ್ ಲೈನ್ ಮಾಡೋದು, ಇದೆಲ್ಲ ಸಪ್ರೇಟ್ ಅಥವಾ ನಿಮ್ ಪ್ಯಾಕೇಜ್ ಅಲ್ಲೇ ಬರುತ್ತೆ ಸರ್? ಎಲ್ಲ ನಮ್ಮ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡಿಂಗ್ ಆಗಿ ತಗೊಂತಾ ಇದೆ ಸರ್. ಪ್ಲಂಬಿಂಗು, ಎಲೆಕ್ಟ್ರಿಕಲ್ ಎಲ್ಲ ಪ್ರತಿಯೊಂದು ನಮ್ಮ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡಿಂಗ್. ಮನೆ ಅಂತ ಹೇಳಿದ್ರೆ ಬೇರೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸರ್. ಏನೇ ಬೇಕಿದ್ರು ನಿಮ್ಮನ್ನ ಹೇಳ್ಬಹುದು, ಅವ್ರು ಮಾಡಿಸ್ಕೋಬಹುದು. ಖಂಡಿತ ಮಾಡಿಸ್ಕೋಬಹುದು ಸರ್. ಅದೇ ರೀತಿ ಇಲ್ಲಿ ಯುಟಿಲಿಟಿ ಬಂದಿದೆ ಸರ್. ಇದು ಯುಟಿಲಿಟಿ ಬಂದ್ಬಿಟ್ಟು ನಿಮಗೆ 5x8 ಇದೆ ಸರ್. ಇದು ತುಂಬಾ ಸ್ಪೇಷಿಯಸ್ ಇದೆ. ಹೌದು ಸರ್, ತುಂಬಾ ಬೇಸಿಯಸ್ ಆಗಿದೆ. ಮಿಷನ್ ಎಲ್ಲ ಇಟ್ಕೊಳ್ಳೋದಾದ್ರೆ ಎಲ್ಲದಕ್ಕೂ ತುಂಬಾ ಬೇಸಿಯಸ್ ಆಗಿದೆ. ಇಲ್ಲಿ ಏನ್ ಬರುತ್ತೆ? ಗ್ರಿಲ್ ಬರುತ್ತೆ ಸರ್? ಆಕ್ಚುಲಿ ಸರ್ ಗ್ರಿಲ್ ಬರುತ್ತೆ. ಸ್ವಲ್ಪ ಗೃಹ ಪ್ರವೇಶ ಅರ್ಜೆಂಟ್ ಆಗಿರೋದ್ರಿಂದ ಮಾಡಿದೀವಿ, ಅಷ್ಟು ಮಾಡ್ಕೊಡ್ತೀವಿ. ಓಕೆ, 2 ಮಾಸ್ಟರ್ ಬೆಡ್ರೂಮ್ ಇದೆ. ಒಂದು ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಸರ್ ಇದಕ್ಕೆ. ಓಕೆ, ಇದು ಹಾ ಸರ್, ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಸರ್ ಈ ಮಾಸ್ಟರ್ ಬೆಡ್ರೂಮ್. ಸೊ ಎಲ್ಲದಕ್ಕೂ ಕೂಡ ಇದೇ ತರ ಕಿಟಕಿಗಳ ಸರ್? ಎಲ್ಲ UPVC ವಿಂಡೋಸ್ ಹಾಕೊಟ್ಟಿದ್ದೀವಿ ಸರ್ ನಮ್ಮ ಕಡೆಯಿಂದ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಇದಕ್ಕೆಲ್ಲ ಏನ್ ಮೆಟೀರಿಯಲ್ ಯೂಸ್ ಮಾಡ್ತೀರಾ ಸರ್ ನೀವು ನಾರ್ಮಲಿ? ಸರ್ ಇದು ನಿಮಗೆ ಫೈಬರ್ ಕೋಟೆಡ್ ಸರ್. ಇದು WPC ಡೋರ್ ಬೇಕಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದಾರೆ ಇದು. ಓಕೆನಾ, ಬಾತ್ರೂಮ್ಗೆಲ್ಲ ಯಾವ ತರ ಇದನ್ನ ಯೂಸ್ ಮಾಡ್ತೀರಾ ಸರ್? ನಿಮಗೆ ಇದು ಎಲ್ಲ ಟೈಲ್ಸ್ ತಗೊಂಡಿದ್ದೀವಿ. ಆಲ್ಮೋಸ್ಟ್ ಇಲ್ಲಿ 2x4 ಕೆಲವೊಂದಿದೆ, ಅಂದ್ರೆ 2x2 ಟೈಲ್ಸ್ ಇದೆ ಸರ್. ಇದೆಲ್ಲ ಇದು ನಿಮ್ಗೆ 1x1 ಬರ್ತಾ ಇದೆ ಸರ್. ಅರ್ಧ ಅಡಿ ಚಿಕ್ಕದಾಗಿ ತಗೊಂಡಿದ್ದೀವಿ. ಓಕೆನಾ, ಸೇಮ್ ಇಲ್ಲೂ ಕೂಡ ಒಂದು ಇದು ಕಾಮನ್ ಬಾತ್ರೂಮ್ ಮಾಡಿಕೊಟ್ಟಿದ್ದೀವಿ. ಇಲ್ಲಿ 2 ಮಾಸ್ಟರ್ ಬೆಡ್ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ ಸರ್. ಈ ಕಡೆ ಬಂದ್ರೆ ಇನ್ನೊಂದು ರೂಮ್ ಇದೆ. ಹಾ ಸರ್. ಸೊ ಈ ಮನೆ ಒಂದೇ ಫ್ಲೋರ್ ಇರೋದು? ಹೌದು ಸರ್. ಇದು ಗ್ರೌಂಡ್ ಫ್ಲೋರ್ ವಿತ್ ಪಾರ್ಕಿಂಗ್. ಮೇಲ್ಗಡೆ 3 BHK ಅಲ್ವಾ? 3 BHK ಸರ್. ಅಲ್ಲಿಗೆ ಹೋಗೋಣ. ಹಾ ಸರ್, ಈಗ ಫಸ್ಟ್ ಫ್ಲೋರ್ ನೋಡೋಣ. ಮೆಟ್ಟಿಲು ಸರ್, ಇದು ಮೆಟ್ಟಿಲು ಬಂದ್ಬಿಟ್ಟು ನಿಮಗೆ 3 ಫೀಟ್ ಇದೆ ಸರ್ ನಿಮಗೆ. 3 ಫೀಟ್ ಇದೆ. ಹಾ ಸರ್, 3 ಫೀಟ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಯೂಸ್ ಮಾಡಿರೋ ಮೆಟೀರಿಯಲ್ಗಳು ಸರ್ ಇದೆಲ್ಲ MS ಸರ್. ಇದು ಆಕ್ಚುಲಿ ಇದು ಮೀಡಿಯಂ ಪ್ಯಾಕೇಜ್ ಅಲ್ಲಿ ನಿಮ್ಗೆ MS ಕೊಡ್ತಾ ಇರೋದ್ರಿಂದ ಸರ್ MS ಹಾಕಿ ಕೊಡಿ ಪರವಾಗಿಲ್ಲ ಅಂದ್ರು MS ಮಾಡ್ಕೊಡ್ತೀವಿ. ನಿಮ್ ಪ್ಯಾಕೇಜ್ಗಳ ಬಗ್ಗೆ ಒಂದ್ಸಲ ಹೇಳ್ಬಿಡಿ ಸರ್. ಯಾಕಂದ್ರೆ ಲಾಸ್ಟ್ ವಿಡಿಯೋದಲ್ಲೂ ನಾವು ಅದನ್ನ ತಿಳಿಸಿದೀವಿ, ಆದ್ರೆ ಈ ವಿಡಿಯೋದಲ್ಲೂ ಅದ್ರ ಬಗ್ಗೆ ಒಂದು ಮಾಹಿತಿ ಇರಲಿ ಅಂತ ಅನ್ಕೊಂತೀನಿ. ಓಕೆ ಸರ್, ಇದು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಸರ್. ಓಕೆ, ಹಾಗಾಗಿ ಇಲ್ಲಿ ಮೀಡಿಯಂ ಬಂದ್ಬಿಟ್ಟು ನಮ್ದು 1950 ಇದೆ. ಬೇಸಿಕ್ ಬಂದ್ಬಿಟ್ಟು 1800 rupees ಇದೆ ಸರ್. ಅದೇ ರೀತಿ ನಿಮ್ಗೆ ಪ್ರೀಮಿಯಂ ಬಂದ್ಬಿಟ್ಟು 1200
50 ಬರುತ್ತೆ ಸರ್ ಅದು ಇತ್ತು ನಿಮ್ಗೆ ಆಮೇಲೆ ಡಿಸ್ಕಷನ್ ಮಾಡಿ ಯಾವ ತರ ಅಂತ ಹೇಳ್ತೀವಿ ಸರ್ ಮನೆ. ಈಗ ಇದು ಮೀಡಿಯಂ ಪ್ಯಾಕೇಜ್, ಇದು ನಿಮ್ಗೆ ಆಲ್ಮೋಸ್ಟ್ ಇದು ಮೀಡಿಯಂ ಆಲ್ಮೋಸ್ಟ್ ಬೇಸಿಕ್ ಎರಡು ಮಿಕ್ಸೆಡ್ ಆಗಿದೆ ಸರ್. ಓಕೆನಾ, ಆಲ್ಮೋಸ್ಟ್ ಮೀಡಿಯಂ ಇದು ಬೇಸಿಕ್. ಇಲ್ಲಿ ಎಷ್ಟು ಜಾಗ ಬಿಟ್ಟಿದ್ದೀರಾ ಸರ್? ಇಲ್ಲಿ ಇದು ಜಾಗ ಬಂದ್ಬಿಟ್ಟು ನಿಮ್ಗೆ 5 ಫೀಟ್ ಇದೆ ಸರ್. ನಿಮ್ಗೆ 5 ಫೀಟ್ ಸುಮ್ನೆ ಬಿಟ್ಟಿದ್ದೀರಾ? ಹಾ ಸರ್, ಇದು ಪ್ಯಾಸೇಜ್ ನಿಮ್ಗೆ 5.5 ಇದೆ ಸರ್. ಇದು ಗಿಡಗಳನ್ನ ಬೆಳ್ಕೊಳ್ಳೋದಾದ್ರೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ತುಳಸಿ ಕಟ್ಟೆ ಇಡೋದಾದ್ರೂ ಕೂಡ ಇಲ್ಲಿ ಹೆಲ್ಪ್ ಆಗುತ್ತೆ. ಸೊ ಆಮೇಲೆ ಇದೊಂದು ಸೇಫ್ಟಿ ಗ್ರಿಲ್ ಇದು. ಹೌದು ಸರ್, ಇದು ನಿಮಗೆ ಸೇಫ್ಟಿ ಆಲ್ಮೋಸ್ಟ್ ಎಲ್ಲರೂ ನಿಮಗೆ 3 ಫೀಟ್ ಮಾತ್ರ ಸೇಫ್ಟಿ ಗ್ರಿಲ್ ಮಾಡ್ಕೊಡ್ತಾರೆ ಸರ್. ಇದು ಆಲ್ಮೋಸ್ಟ್ ನಿಮಗೆ 4 ಫೀಟ್ ತನಕ ಇದೆ ಸರ್. ನಿಮಗೆ ಯಾವ್ದೇ ಚಿಕ್ಕ ಮಕ್ಕಳಾದ್ರೂ ಆಟ ಆಡ್ಬೇಕಾದ್ರೆ ಏನು ಪ್ರಾಬ್ಲಮ್ಸ್ ಆಗ್ಬಾರ್ದು ಅಂದ್ಬಿಟ್ಟು ಫುಲ್ ನಾವು 4 ಫೀಟ್ ಮಾಡ್ಕೊಟ್ಟಿದ್ದೀವಿ. ಸೂಪರ್ ಸೂಪರ್. ಇದು ಸರ್ ಇದು ಮೇನ್ ಡೋರ್ ಬಂದಿದೆ. ಇದು ಕಂಪ್ಲೀಟ್ ಟೀಕ್ ಕೊಟ್ಟಿದೆ ಸರ್. ಇದು ಬರ್ಮಾ ಟೀಕ್ ಬರುತ್ತೆ. ಹಾಂ ಸರ್. ತುಂಬಾ ಚೆನ್ನಾಗಿದೆ ಸರ್ ಇದು. ಸರ್ ಈಗ 48 lakh ಅಲ್ಲಿ ಇಷ್ಟು ಅಂದ್ರೆ ತುಂಬಾ ದೊಡ್ಡ ಸ್ಪೇಸ್ ಇದು. 40 x 40 ಅಂದ್ರೆ ಸಣ್ಣದಲ್ಲ. ಹೌದು ಸರ್. 1600 ಸ್ಕ್ವೇರ್ ಫೀಟ್ ಕೆಳಗಡೆ ಮತ್ತೆ ಮೇಲ್ಗಡೆ ಮಾಡ್ಕೊಟ್ಟಿದ್ದೀರಾ ಅಂದ್ರೆ ಇದು ಆಗುತ್ತಾ ಸರ್? ಇದು ಮಾಡೋದಕ್ಕೆ ಆಗುತ್ತಾ ಅಂತ? ಸರ್ ಖಂಡಿತ ಮಾಡಿದೇವಲ್ಲ ಸರ್. ಈಗ ಪ್ರತಿ ಸಲ ನೀವು ಹೇಳ್ತಾ ಇದ್ದೀರಾ ಇದಾಗತ್ತಾ ಅಂದ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ. ಕ್ಲೈಂಟ್ಸ್ ಎಲ್ಲ ಬರ್ತಾ ಇದ್ದಾರೆ. ಅದಕ್ಕೆ ಪ್ರತಿ ಮನೆನೂ ನಾನೇ ಬಂದು ಸ್ವತಃ ನಿಂತು ತೋರಿಸ್ತಿದ್ದೀನಿ ಜನಗಳಿಗೆ. ಸೊ ಯಾರಿಗಾದ್ರೂ ಮನೆ ಕಟ್ಟಬೇಕು ಅನ್ನುವ ಮನೋಭಿಲಾಷೆ ಇದ್ರೆ ಅದು ಸುಂದರವಾಗಿರ್ಬೇಕು, ನಮ್ಮ ಬಜೆಟ್ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಇರುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಇರುತ್ತೆ. ಆಲ್ಮೋಸ್ಟ್ ನಿಮ್ಗೆ ಹಾಲ್ ಬಂದ್ಬಿಟ್ಟಿದ್ದು ನಿಮ್ಗೆ ಅಗಲ ಬಂದ್ಬಿಟ್ಟು 12 ಫೀಟ್ ಇದೆ ಸರ್. ಇದು ಉದ್ದ ಬಂದ್ಬಿಟ್ಟು 18 ಫೀಟ್ ಇದೆ ಸರ್ ನಿಮ್ಗೆ ಹಾಲ್. ಓಕೆ, 18 ಫೀಟ್ ಇದೆ. ಹಾ ಸರ್, 18 ಫೀಟ್ ಇದೆ. ವಿತ್ ನಿಮ್ಗೆ ಬಾಲ್ಕನಿ ಕೂಡ ಅರೇಂಜ್ ಮಾಡ್ಕೊಟ್ಟಿದೆ ಸರ್. ಇದು ಬಾಲ್ಕನಿ ಕೂಡ ಇದೆ. ಹಾ ಸರ್, ಬಾಲ್ಕನಿ ಕೂಡ ಇದೆ ಸರ್ ಇಲ್ಲಿ ನಿಮ್ಗೆ. ಓಕೆ, ಅದೇ ರೀತಿ ನಿಮ್ಗೆ ಬಾಲ್ಕನಿ ಸೈಜ್ ಬಂದ್ಬಿಟ್ಟು 4ಕ್ಕೆ 10 ಇದೆ ಸರ್. ಇದು ನಿಮ್ಗೆ ಜಸ್ಟ್ ಈಗ ಸಂಜೆ ಟೀ ಏನಾದ್ರು ಕುಡಿಬೇಕಾದ್ರೆ ಗಾಳಿಗೆ ಇದು ಮಾಡ್ಕೊಂಡು ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಇದೀಗ ಹೊಸ ಸಿಸ್ಟಮ್, ಸ್ವಲ್ಪ ಕೆಲವು ಕಡೆ ಇದೆ ಇದು. ಹಾ ಸರ್, ಇದೊಂದು ಚೆನ್ನಾಗಿದೆ ನೋಡಿ, ಓಪನ್ ಆಯ್ತು. ಎಸ್, ಇಂಟೀರಿಯರ್ ಎಲ್ಲ ಎಕ್ಸ್ಟ್ರಾ ನೀವು ಪೇ ಮಾಡೋಕೆ ಹೇಳ್ತೀರಾ ಹೇಗೆ ಸರ್? ಇಂಟೀರಿಯರ್ ಸಪ್ರೇಟ್ ಆಗಿರುತ್ತೆ, ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ನಾವು ಕಾಲ್ ತಗೊಂಡು. ಓಕೆ, ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿದೆ. ಅದೇ ರೀತಿ POP ಮಾಡಿಸ್ಕೊಂಡು POP ಎಲ್ಲ ಮಾಡಿಸಿದ್ದಾರೆ. ಎಸ್ ಸರ್, ಬ್ಯೂಟಿಫುಲ್ ಸರ್. ಬಟ್ ಇದು ಇಷ್ಟು ದೊಡ್ಡ ಹಾಲ್ ಬಂದಿದೆಯಲ್ಲ ಸರ್, ಈಗ ಓಪನ್ ಕಿಚನ್ ಹೇಗೆ ಸರ್? ಇದು ಓಪನ್ ಕಿಚನ್ ಬರುತ್ತೆ. ಇದು ನಿಮಗೆ ಕಿಚನ್ ಸೈಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ 10.5 x 11 ಇದೆ ಸರ್ ನಿಮಗೆ ಕಿಚನ್ ಸೈಜ್. ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಇಂಟೀರಿಯರ್ ಕವರ್ ಮಾಡ್ಕೋಬೇಕು ಸರ್. ಇಷ್ಟು ಏನ್ ಜಾಗ ಇದೆಯಲ್ಲ, ಇಷ್ಟು ನಿಮ್ಗೆ ಇಂಟೀರಿಯರ್ ಕವರ್ ಆಗುತ್ತೆ. ಇದು ನಿಮ್ಗೆ ಡೈನಿಂಗ್ ಬರುತ್ತೆ. ಅದೇ ರೀತಿ ನಿಮ್ಗೆ ದೇವ್ರ ಮನೆ ಬಂದಿದೆ. ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಕಾಮನ್ ಬಾತ್ರೂಮ್ ವಿತ್ ಸ್ಟೋರ್ ರೂಮ್ ಕೂಡ ಅರೇಂಜ್ ಮಾಡಿದೀವಿ. ಇಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಇದೆ ಸರ್ ನಿಮ್ಗೆ. ಇಲ್ಲಿ ಒಂದು ಪ್ಯಾಸೇಜ್ ಇದೆ. ಹೌದು, ಇದು ಯುಟಿಲಿಟಿ ಬಂದಿದೆ ಸರ್. ಓಕೆ, ಸೇಮ್ ಇದು 5 x ನಿಮ್ಗೆ ಅವಾಗ ಕೆಳಗಡೆ 8 ಫೀಟ್ ನಿಮ್ಗೆ ಯುಟಿಲಿಟಿ. ನಿಮ್ಗೆ ಇಲ್ಲೂ ಗ್ರಿಲ್ ಬರುತ್ತೆ. ಇಲ್ಲೇ ನಿಮ್ಗೆ ಗ್ರಿಲ್ ಬರುತ್ತೆ. ಸರ್, ಈ ಇಲ್ಲೆಲ್ಲ ಯೂಸ್ ಮಾಡೋ ಮೆಟೀರಿಯಲ್ಗಳೆಲ್ಲ ಹೇಗೆ? ಇದಕ್ಕೇನಾದ್ರೂ ಐಟಮ್ ಸೆಲೆಕ್ಷನ್ ಆ ಥರ ಏನಾದ್ರು ಮಾಡೋಕ್ ಬಿಡ್ತೀರಾ ಅಥವಾ ನೀವು ಅನ್ಕೊಂಡಿದ್ದೆ ಹಾಕ್ಬೇಕಾ ಹೇಗೆ? ಇಲ್ಲ ಸರ್, ಮುಂಚೆ ನಾವು ಡಿಸ್ಕಷನ್ ಮಾಡಿರ್ತೀವಿ. ಈಗ ಕಿಚನ್ ಕಟ್ಟೆ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ 40 mm ಥಿಕ್ನೆಸ್ ಇಂದು 200 rupees ಗ್ರಾಂಟ್ ಕೊಡ್ತೀವಿ ಅಂತ ನಾವು ಮುಂಚೆನೇ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಅದೇ ಪ್ರಕಾರ ಇದನ್ನ ಅರೇಂಜ್ ಮಾಡ್ಕೊಡ್ತಾ ಇದೆ ಸರ್. ಓಕೆ, ಇನ್ನು ಸ್ವಲ್ಪ ಕೆಲಸ ಆಗೋದಿದೆ ಇದು. ಹಾ ಸರ್, ಹೌದು ಸರ್, ಹೌದು. ಫೈನಲ್ ಫಿನಿಶಿಂಗ್ ವರ್ಕ್ ಇದೆ ಸರ್ ಇದು. ಎಸ್ ಸರ್, ಇದೇನಿದೆ? ಅದೇ ರೀತಿ ಸ್ಟೋರ್ ರೂಮ್ ಸರ್ ಇದು ನಿಮಗೆ. ಓಕೆ, ಕಿಚನಿಗೋಸ್ಕರ ಒಂದು ಸ್ಟೋರ್ ರೂಮ್ ಒಂದು ಸಪರೇಟ್ ಆಗಿ ಒಂದು ರೂಮ್ ಅನ್ನೇ ಮಾಡಿದ್ದಾರೆ ನೋಡಿ. ಇದು ಸ್ಟೋರ್ ರೂಮ್ ಅಂತೆ. ನೈಸ್ ಸರ್, ಯಾಕಂದ್ರೆ ಇದು ಈ ತರ ನಾವು ಯಾವ ಮನೆಯಲ್ಲೂ ತೋರಿಸಿಲ್ಲ. ಇಲ್ಲ ಸರ್, ಎಲ್ಲೋ ಮೆಟ್ಲ ಅಡಿಗಡೆ ಅಥವಾ ಮೇಲ್ಗಡೆ ಎಲ್ಲಾದ್ರೂ ಒಂದು ಸ್ಪೇಸ್ ಬಿಟ್ಟಿರ್ತಿದ್ವಿ. ಆದ್ರೆ ಇಲ್ಲಿ ಸ್ಟೋರ್ ರೂಮ್ ಅಂತಾನೆ ಸಪರೇಟ್ ಆಗಿ ಒಂದು ಸಪರೇಟ್. ಹೌದು, ಇದು ಅದೇ ರೀತಿ ನಿಮಗೆ ಕಾಮನ್ ಬಾತ್ರೂಮ್ ಬಂದಿದೆ ಸರ್ ಇದು. ಓಕೆ, ಇದು ಕಾಮನ್ ಬಾತ್ರೂಮ್ ಬಂದ್ಬಿಟ್ಟು ನಮ್ಗೆ 4ವರೆಗೆ 6 ಇದೆ ಸರ್ ಇದು. ಸರ್ ಇದು ನಿಮಗೆ 2x4 ಟೈಲ್ಸ್ ಮಾಡಿರೋದು ಸರ್. ಇದು ಟೈಲ್ಸ್ ರೇಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ 60 rupees ಇದೆ ಸರ್. ಇದು 60 rupees. ಹಾ ಸರ್, 60 rupees ಇದೆ. ಇದು ನಿಮ್ಮ ಪ್ಯಾಕೇಜ್ ಅಲ್ಲೇ? ಇದು ನಮ್ಮ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡಿಂಗ್ ಆಗಿ ಬಂದಿದೆ ಸರ್. ಗ್ರಾನೈಟ್ ಅದು ತಗೊಳ್ಳಿ, ಟೈಲ್ಸ್ ಅದು ತಗೊಳ್ಳಿ, ನಾವು 70 rupees ಕೊಡ್ತಾ ಇದ್ದೀವಿ ಬೇಸಿಕಲಿ ಮೀಡಿಯಂ ಪ್ಯಾಕೇಜ್ ಅಲ್ಲಿ. ಅವ್ರು 60 rupees ಸೆಲೆಕ್ಷನ್ ಮಾಡ್ಕೊಂಡು. ಇದು ದೇವ್ರ ಮನೆ? ಇದು ದೇವ್ರ ಮನೆ ಬರುತ್ತೆ ಸರ್. ಓಕೆ, ತುಂಬಾ ಚೆನ್ನಾಗಿದೆ ಬಾಗಿಲು. ಟೀ ಕುಡ್ ಇದೆ ಸರ್ ಅದು. ಎಸ್ ಸರ್, ಇಲ್ಲೂ ಕೂಡ ದೇವರದ್ದು ಲೋಗೋ ಇದೆ. ಓಕೆ, ನೆಕ್ಸ್ಟ್ ಇದು ಸರ್, ಇದು ಬಂದ್ಬಿಟ್ಟು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬಂದಿದೆ. ಇದು ಆಲ್ಮೋಸ್ಟ್ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದೀವಿ. ಏನಪ್ಪಾ ಅಂದ್ರೆ ಇಲ್ಲಿ ಸ್ಪೆಷಲ್ ಅಂತ ಅಂದ್ರೆ ಆಲ್ಮೋಸ್ಟ್ ಈಗ ಬಾತ್ರೂಮ್ಗೆ ದೇವ್ರ ಮನೆ ಟಚ್ ಆಗಬಾರ್ದು ಅಂತ ಹೇಳ್ತಾರೆ. ಆ ಜಾಗನ ನಾವು ಯುಟಿಲೈಸ್ ಮಾಡ್ಕೊಂಡು ನಿಮ್ಗೆ ಇಂಟೀರಿಯರ್ ವರ್ಕ್ ಮಾಡ್ಕೊಟ್ಟಿವಿ. ಈಗ ದೇವ್ರ ಮನೆ ಬಾತ್ರೂಮ್ ಟಚ್ ಆಗಿಲ್ಲ, ಟಚ್ ಆಗಿಲ್ಲ, ಟಚ್ ಆಗಬಾರ್ದು ಅಂತ ಹೇಳಿ ಈ ಸ್ಪೇಸ್ ಅನ್ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ. ಹೌದು ಸರ್. ಇದ್ರ ಹಿಂದೆ ಬ್ಲಾಂಕ್ ಹಂಗೆ ಇದೆಯಾ? ಬ್ಲಾಂಕ್ ಹಾಗೆ ಇದೆ ಸರ್. ಅದು ಯಾವ್ದೇ ರೀತಿ ಟಚ್ ಆಗಿಲ್ಲ. ಇದೊಂದು ಹೊಸ ಕಾನ್ಸೆಪ್ಟ್ ನೋಡಿ, ಈ ತರನು ಮಾಡಬಹುದು. ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಪ್ರೊಡಕ್ಷನ್ ಅಂತಾನೆ ನಾವು ಪ್ಲಾನಿಂಗ್ ಮಾಡ್ಕೊಂಡಿದ್ವಿ ಸರ್. ಬಟ್ ಮುಂದ್ಗಡೆ ನಾವು ಪುಷ್ ಮಾಡಿದ್ರೆ ಸ್ವಲ್ಪ ಹಾಲ್ ಚಿಕ್ಕದಾಗ ಬರ್ತಾ ಇತ್ತು. ಆಮೇಲೆ ಕ್ಲೈಂಟ್ ಪರವಾಗಿಲ್ಲ, ನನ್ಗೆ ಇದ್ರಲ್ಲೇ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಡಿ ಅಂತ ಅಂದ್ರು. ಅವ್ರಿಗೆ ಕಾಲ್ ತಗೊಂಡು. ಸೂಪರ್ ಸರ್. ಈ ಕಡೆ
ಅದೇ ರೀತಿ ಇಲ್ಲಿ ನಿಮಗೆ ಬಾಲ್ಕನಿ ಬಂದಿದೆ ಸರ್ ನಿಮಗೆ. ಹಾ ಹಾ ಓಕೆನಾ 5 ಇಂಟು ನಿಮಗೆ 8 ಬಾಲ್ಕನಿ ಇದೆ ಸರ್. ಅದೇ ಇದು ಕಾರ್ನರ್ ಸೈಟ್ ಆಗಿರೋದ್ರಿಂದ ಈ ಕಡೆ ಒಂದು ಬಾಲ್ಕನಿ ಕೊಡಬೇಕಿತ್ತು. ಇಲ್ಲೊಂದು ರೂಮ್ ಇದೆ. ಹಾಂ ಸರ್, ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಇದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು 13/12 ಇದೆ ಸರ್ ಇದು. ಸೊ ಇದು ಎಲ್ಲ ಸ್ಟೋರೇಜು, ಇದಕ್ಕೆ ಯಾವುದೇ ತಲೆನೋವು ಇಲ್ಲ, ಯಾವುದೇ ರೀತಿ ಏನು ಪ್ರಾಬ್ಲಮ್ಸ್ ಇಲ್ಲ ಸರ್. ಇಲ್ಲ ನಿಮಗೆ ಈ ಮನೆಗೆ ಪೇಂಟಿಂಗ್ ಹೊಡಿತೀರಲ್ಲ ಸರ್, ಹಾಂ ಸರ್. ಅವಾಗ ಕಲರಿಂಗ್ ಎಲ್ಲ ಹೆಂಗೆ ನೀವು ಕ್ಲೈಂಟ್ ಅವ್ರಿಗೆ ಒಂದು ಸಜೆಷನ್? ಸರ್ ನಿಮಗೆ ಕ್ಲೈಂಟ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಸರ್. ಕಲರಿಂಗ್ ವೈಟ್ ನಿಮಗೆ ಲಪ್ಪ ಆದ್ಮೇಲೆ ಕ್ಲೈಂಟ್ ಜೊತೆ ಒಂದು ಕರೆದ್ಬಿಟ್ಟು ಕುತ್ಕೊಂಡು ಡಿಸ್ಕಷನ್ ಮಾಡ್ತೀವಿ ಸರ್. ಈ ತರ ಇದೆ, ಏನ್ ಮಾಡ್ಬೇಕು, ಯಾವ ತರ ನಿಮ್ ಕಲರ್ ಲೈಕ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತೀವಿ. ಆಮೇಲೆ ಸಿಸ್ಟಮ್ ಎಲ್ಲ ಹಾಕ್ಬಿಟ್ಟು ಅವ್ರು ತೋರಿಸ್ಕೊಡ್ತೀವಿ ಸರ್ ಯಾವ ತರ ಏನಿರುತ್ತೆ ಅಂದ್ಬಿಟ್ಟು. ಅವ್ರ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಅರೇಂಜ್ ಮಾಡ್ಕೊಡ್ತೀವಿ. ಓಕೆ. ಇದು 3 BHK, 2ಕ್ಕೆ ಅಟ್ಯಾಚ್ ಇದೆ, 1ಕ್ಕೆ ಅಟ್ಯಾಚ್ ಇಲ್ಲ. ಹೌದು, ಇದು ನೋಡಿ, ಇದು ಇನ್ನೊಂದು ಬೆಡ್ರೂಮು. ಇಲ್ಲೂ ಇಂಟೀರಿಯರ್ ವರ್ಕ್ ಅನ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್. ಇದಕ್ಕಿಂತ ಮೇಲೆ ಏನಿದೆ ಸರ್? ಸರ್ ಇದ್ರ ಮೇಲ್ಗಡೆ ಒಂದು ಟ್ಯಾಂಕ್ ರೂಮ್ ಬರುತ್ತೆ, ಆಮೇಲೆ ಸ್ಟೇರ್ಕೇಸ್ ಹೆಡ್ ರೂಮ್ ಕೂಡ ಬರ್ತಾ ಇದೆ ಸರ್. ನೋಡ್ಕೊಬರೋಣ. ಹಾಂ ಸರ್, ಖಂಡಿತ. ಸೇಮ್ ಅದೇ ತರ ಇದೆ, ನಿಮಗೆ 3 ಪೇಟೆ ಬರುತ್ತೆ ಸರ್ ಇದು. ಓಕೆ, ಗ್ರಿಪ್ ಲೈನಿಂಗ್ ಹಾಕಿಬಿಟ್ಟಿದೆ ನೋಡಿ. ಎಲ್ಲ ನಿಮಗೆ 2 ಲೈನಿಂಗ್ ಹಾಕಿದ್ರೆ ನಾವು 3 ಲೈನಿಂಗ್ ಮಾಡ್ಕೊಡ್ತೀವಿ ಸರ್. ಓಕೆ ಓಕೆ, ಗ್ರಿಪ್ ಇರುತ್ತೆ, ಮಳೆ ನೀರು ಬಿದ್ರೂ ಏನಾಗ್ಲಿಕ್ಕಿಲ್ಲ. ಹಾಂ ಸರ್, ಸ್ಲಿಪ್ ಆಗಬಾರ್ದು ಸರ್. ಆಮೇಲೆ ಈ ಮನೆನ ಈಗ ಎಷ್ಟು ತಿಂಗಳಲ್ಲಿ ನೀವು ಕಟ್ಟಿದ್ದು ಸರ್? ಆಲ್ಮೋಸ್ಟ್ ಇದು 10 ಮಂತ್ಸ್ ಕವರ್ ಮಾಡ್ಕೊಂಡಿದೆ ಸರ್. 10 ಮಂತ್ಸ್ ಎಲ್ಲ ಆಗಿದೆ. 10 ಮಂತ್ಸ್ ಎಲ್ಲ ಆಗಿದೆ ಸರ್. ಓಕೆ ಓಕೆ. ಈಗ ಮನೆ ನಾವೇನಾದ್ರೂ ನಿಮ್ಗೆ ಕಟ್ಟೋ ಕೊಡ್ಬೇಕು ಅಂತ ಹೇಳಿದ್ರೆ ಹಾಂ ಸರ್, ನಿಮ್ಮ ಪ್ರೊಸೀಜರ್ಗಳು ಹೆಂಗಿರುತ್ತೆ ಸರ್? ನಾವೇನಾದ್ರೂ ಒಂದೇ ಸಲ ದುಡ್ಡು ಕೊಡ್ಬೇಕಾ ಅಥವಾ ಯಾವ ರೀತಿ, ಅದ್ರ ಬಗ್ಗೆ ಒಂದು ಮಾಹಿತಿ ಸರ್. ನಿಮಗೆ ಸ್ಟೇಜಸ್ ಪೇಮೆಂಟ್ ಇರುತ್ತೆ. ಎಲ್ಲ ಅಮೌಂಟ್ ಒಂದೇ ಸರಿ ಕೊಡೋ ಅವಶ್ಯಕತೆ ಇರಲ್ಲ. ಓಕೆ. ಬಟ್ ಏನಪ್ಪಾ ಅಂದ್ರೆ ಫಸ್ಟ್ ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಬಂದ್ರೆ ಫಸ್ಟ್ ನಾವು 2D ಡ್ರಾಯಿಂಗ್ ಮಾಡ್ತೀವಿ ಸರ್. ನಿಮಗೆ ಸೈಟ್ ಮೆಜರ್ಮೆಂಟ್ ಎಷ್ಟಿದೆ, 20-30 ಇದೆನಾ, 30-40 ಇದೆನಾ, 40x40 ಇದೆನಾ, 40-60 ಇದೆನಾ? ಓಕೆನಾ. ಫಸ್ಟ್ ನಿಮ್ದು ಮೆಜರ್ಮೆಂಟ್ ಎಲ್ಲ ತಿಳ್ಕೊಂಡು 2D ಡ್ರಾಯಿಂಗ್ಸ್ ಅಂತ ರೆಡಿ ಮಾಡ್ಕೊಡ್ತೀವಿ. ಓಕೆನಾ. 2D ಡ್ರಾಯಿಂಗ್ಸ್ ಅಂದ್ರೆ ಯಾವ ತರ ಇರುತ್ತೆ ಅಂದ್ರೆ, ನಿಮಗೆ ವಾಸ್ತು ಪ್ರಕಾರ ನಿಮ್ದು ಗ್ರೌಂಡ್ ಫ್ಲೋರ್ ಏನ್ ಮಾಡ್ಕೊಂತ ಇದ್ದೀರಾ, ಫಸ್ಟ್ ಫ್ಲೋರ್ ಏನ್ ಮಾಡ್ಕೊಂತೀರಾ, ಅವ್ರ ರಿಕ್ವೈರ್ಮೆಂಟ್ ಎಲ್ಲ ತಿಳ್ಕೊಂಡ್ಬಿಟ್ಟು ವಾಸ್ತು ಪ್ರಕಾರ ಪ್ಲಾನಿಂಗ್ ರೆಡಿ ಮಾಡಿಕೊಟ್ಟು, ಪ್ಲಾನಿಂಗ್ ಎಲ್ಲ ಒಂದು ಚೇಂಜಸ್ ಏನೇ ಇರುತ್ತಲ್ಲ 1 2 3 ಫೈನಲ್ ಓಕೆ ಆಗೋರು ಪ್ಲಾನಿಂಗ್ ಮಾಡಿ, ಆಮೇಲೆ ಅವ್ರಿಗೂ ಯಾರಾದ್ರೂ ಗೊತ್ತಿದ್ರೆ ವಾಸ್ತುದವರು ತೆಗ್ಲಿದವರು ಒಂದ್ಸಲ ಕ್ರಾಸ್ ವೆರಿಫಿಕೇಶನ್ ಮಾಡಿಸಿ ಸರ್ ಅಂತ ಕೇಳಿ. ಯಾಕಂದ್ರೆ ನಾವು ಹೇಳಿರ್ತೀವಿ, ಅವರು ಒಬ್ರು ಗುರುಗಳು ಅಂತ ನಂಬ್ತಾ ಇರ್ತಾರೆ. ಪೂರ್ವಜನಿಂದನೂ ಅವ್ರವ್ರ ಮನೆತನಕ್ಕೆ ಒಬ್ರು ಗುರುಗಳು ಅಂತ ಇದ್ದೇ ಇರ್ತಾರೆ. ಅವ್ರ ಹತ್ರ ಒಂದ್ಸಲ ಕ್ರಾಸ್ ವೆರಿಫಿಕೇಶನ್ ಮಾಡಿಸಿ. ಓಕೆನಾ. ಅದಾದ್ಮೇಲೆ ನಾವು ಅದು ಬಂದ್ಬಿಟ್ಟು ಸೈಟ್ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ನಿಮ್ಗೆ ಸಾಯಿಲ್ ಟೆಸ್ಟಿಂಗ್ ಆಗಿ ಆಮೇಲೆ ಸ್ಟ್ರಕ್ಚರಲ್ ಡ್ರಾಯಿಂಗ್ ಬಂದ್ಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸರ್. ಈ ಫೀಸ್ಗಳು, ಈ ಅಮೌಂಟ್ ವಿಚಾರದಲ್ಲಿ ಹೆಂಗೆ ಸರ್? ಸರ್ ಅಮೌಂಟ್ ಅಂತ ಬಂದಾಗ ನಮ್ದು ಸ್ಟೇಜಸ್ ಪೇಮೆಂಟ್ ಇರುತ್ತೆ ಸರ್. ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ಇದು 48 lakh rupees ಅಂತ ಅನ್ಕೊಳ್ಳಿ. ಇವಾಗ 48 lakh rupees ನಾವು ಯಾವ ತರ ಸ್ಟೇಜಸ್ ತಗೊಂತಾ ಇದೀವಿ, ಅದನ್ನ ಮುಂಚೆ ನಿಮ್ಗೆ ಪೇಮೆಂಟ್ ಬ್ರೇಕಪ್ ಅಂತಾನೆ ಕೊಟ್ಟಿರ್ತೀವಿ. ಆ ಬ್ರೇಕಪ್ ಪ್ರಕಾರ ನೀವು ಅಮೌಂಟ್ ಪೇ ಮಾಡ್ತಾ ಹೋಗ್ತೀರಾ, ಅದೇ ರೀತಿ ಕೆಲಸ ಮುಗ್ತಾ ಹೋಗುತ್ತೆ. ಓಕೆ. ಎಸ್ ಸರ್, ಎಸ್. ಮೇಲ್ಗಡೆ ಫುಲ್ಲು ಸ್ಪೇಷಿಯಸ್ ಇದು, ಜೊತೆಗೆ ವಾಟರ್ ಟ್ಯಾಂಕ್ ಇದೆ. ಹೌದು ಸರ್. ಸೊ ಮುಂದೆ ಕಟ್ಕೊಳ್ಳೋದಾದ್ರೆ ಪಿಲ್ಲರ್ಗಳು ಅವೈಲೇಬಲ್ ಹಂಗೆ ಬಿಟ್ಟಿದ್ದೀರಾ? ಹಾಂ ಸರ್. ಮುಂದೇನಾದ್ರೂ ಕಟ್ಕೊಳ್ಳೋದಾದ್ರೆ ಕಟ್ಕೋಬಹುದು. ನೋಡಿ ವೀಕ್ಷಕರೇ, ನನಗೆ ಈ 40x40 ಇವ್ರು ಈ ಮನೆಯನ್ನ ಕಟ್ಟಿದ್ದಾರೆ ಅಂತ ಹೇಳಿದಾಗ ನಿಜವಾಗ್ಲೂ ಖುಷಿ ಆಯ್ತು. ಯಾಕಂದ್ರೆ ಗ್ರೌಂಡ್ ಮತ್ತೆ ಅದಕ್ಕಿಂತ ಮೇಲ್ಗಡೆ ಫ್ಲೋರ್ ಅನ್ನ ಜಸ್ಟ್ 48 lakh ಅಲ್ಲಿ ಇವತ್ತು ಕಟ್ಟೋಕೆ ಆಗುತ್ತಾ ಅನ್ನುವಂಥ ದೊಡ್ಡ ಕ್ವಶನ್ ಮಾರ್ಕ್ ಸುಮಾರು ಜನರಿಗಿದೆ. ಸೊ ಅದ್ರ ಬಗ್ಗೆ ಡೌಟ್ಸ್ ಅನ್ನ ಇಟ್ಕೋಬೇಡಿ. ನಿಮಗೇನಾದ್ರೂ ಈ ತರದ ಮನೆಗಳನ್ನು ಕಟ್ಟಬೇಕು ಅಂತಿದ್ರೆ ಸರ್, ಈಗ ಓನ್ಲಿ ಬೆಂಗಳೂರು ಮಾತ್ರನಾ ಅಥವಾ ಬೇರೆ ಕಡೆನೂ? ಸರ್ ಆಲ್ ಓವರ್ ಕರ್ನಾಟಕನೂ ನಾವು ಮಾಡ್ತಾ ಇದ್ದೀವಿ ಮುಂಚೆಯಿಂದನು. ಬಟ್ ಆಫೀಸಿಗೆ ಯಾರು ಬಂದು ಮೀಟ್ ಆಗ್ತಾ ಇದಾರೋ ಆಲ್ಮೋಸ್ಟ್ ದಾವಣಗೆರೆ, ತುಮಕೂರು, ಚಿತ್ರದುರ್ಗ, ಹಾವೇರಿ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಓವರ್ ಆಲ್ ಕರ್ನಾಟಕ ಎಲ್ಲೇ ನೀವು ಮನೆ ಕಟ್ಟಬೇಕು ಅಂತ ಅನ್ಕೊಂಡ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ವಿಜಯನಗರ ಸಮೀಪ ಇವರ ಕಚೇರಿ ಇದೆ. ನಾನು ಅದರ ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ, ಜೊತೆಗೆ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟು ಮಾಹಿತಿಯನ್ನ ಕೊಟ್ರಿ, ಮನೆಯ ಕಂಪ್ಲೀಟ್ ಇಂಚಿಂಚು ಮಾಹಿತಿಯನ್ನ ತೋರಿಸಿದ್ವಿ, ಜೊತೆಗೆ ಫುಲ್ ಮನೆಯನ್ನ ತೋರಿಸೋ ಪ್ರಯತ್ನ ಕೂಡ ಆಯ್ತು. ಸೊ ಇದೇ ರೀತಿ ಇನ್ನೂ 10 ಮನೆಗಳನ್ನ ನೀವು ಕಟ್ಟಿ ಅಲ್ಲೆಲ್ಲ ಕಡೆನೂ ನಾವು ಬಂದು ಆ ಮನೆಯನ್ನ ತೋರಿಸ್ತೀವಿ ಸರ್. ಈ ಮಾಹಿತಿ ಕೊಟ್ಟಿದ್ದಕ್ಕೆ, ಮನೆಯನ್ನ ತೋರಿಸಿದ್ದಕ್ಕೆ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ನಿಮಗೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ಮನೆ ಕಟ್ಟೋದು ಅಂತ ಹೇಳಿದ್ರೆ ಸುಲಭದ ಮಾತಲ್ಲ, ತುಂಬಾ ಟಫ್ ಇದೆ, ತುಂಬಾ ಸಮಸ್ಯೆಗಳು ಕೂಡ ಬರುತ್ತೆ. ಸೊ ಸಮಸ್ಯೆಗಳನ್ನೆಲ್ಲ ಬದಿಗಿರಿಸಿ ಮನೆಯನ್ನ ಕಟ್ಟಬೇಕು, ನನಗೊಬ್ರು ಒಳ್ಳೆ ಬಿಲ್ಡರ್ ಬೇಕು ಅಂತಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಕನಸಿನ ಕನ್ಸ್ಟ್ರಕ್ಷನ್ ಅನ್ನ ಅವ್ರು ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.